ರೂಟೀನ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ವೀಕ್ನೆಸ್ ಆಗ್ತಾ ಹೋಗುತ್ತೆ. ರೈಸ್ ಇರಲಿ, ಚಪಾತಿ ಇರಲಿ, ಮುದ್ದೆ ಇರಲಿ, ಒಂದು ಮಾಡ್ರೇಟ್ ಆಗಿ ತಿಂದು ಅದ್ರ ಜೊತೆಗೆ ಒಳ್ಳೆ ಸೊಪ್ಪಿನ ಪಲ್ಯಗಳನ್ನು ತಿನ್ನಿ. ಮಗು ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಆಮೇಲೆ ನಿಮಗೆ ಆಯಾಸ ಅಥವಾ ಸುಸ್ತು ಆಗಲ್ಲ. ಈಗ ಲಂಚ್ ಅಂತ ಬಂದಾಗ ನಾವು ಬ್ಯಾಲೆನ್ಸ್ ಡಯಟ್ ತಗೋಬೇಕಾಗುತ್ತೆ. ಪ್ರೋಟೀನು ನಿಮಗೆ ಒಂದು 8 to 9 ಗ್ರಾಮ್ ಬರೀ ಹಾಲಲ್ಲೇ ನಿಮಗೆ ಸಿಕ್ಬಿಡುತ್ತೆ ಪ್ರೋಟೀನ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ಇವತ್ತು ಪ್ರೆಗ್ನೆನ್ಸಿ ರೂಟೀನ್ ಬಗ್ಗೆ ಮಾತಾಡೋಣ. ಈಗ ಪ್ರೆಗ್ನೆನ್ಸಿ ಅನ್ನೋದೇ ಒಂದು ಬ್ಯೂಟಿಫುಲ್ ಜರ್ನಿ. ಹಾಗೆ ತುಂಬ ಟೆನ್ಷನ್ ಇರುತ್ತೆ, ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಸೊ ಕನ್ಫ್ಯೂಷನ್ಸ್ ಅಂದರೆ ಯಾರೇನು ಕೇಳಬೇಕು ಅಂತಾನು ಗೊತ್ತಾಗಲ್ಲ. ಈಗ ಎಷ್ಟು ಅಂತ ಡಾಕ್ಟರ್ನ ಕೇಳೋದು, ಅಥವಾ ಮನೇಲಿ ಕೆಲವರು ಡಿಫ್ರೆಂಟಾಗಿ ಹೇಳ್ತಾರೆ. ಅಮ್ಮ ಒಂಥರ ಹೇಳ್ತಾರೆ, ಅಪ್ಪ ಒಂಥರ ಹೇಳ್ತಾರೆ, ಫ್ರೆಂಡ್ಸ್ ಒಂಥರ ಹೇಳ್ತಾರೆ, ಡಾಕ್ಟರ್ ಒಂಥರ ಹೇಳ್ತಾರೆ. ಸೊ ಏನನ್ನ ನಾವು ಫಾಲೋ ಮಾಡಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತು ನಾನೊಂದು ಸಿಂಪಲ್ ಆಗಿ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ರೂಟೀನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಪ್ರೆಗ್ನೆನ್ಸಿ ಆದಾಗ ಫಸ್ಟ್ 3 months ಅಥವಾ 6 months ಅಥವಾ 9 months ತನಕನೂ ಮೂಮೆಂಟ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಅಮ್ಮನಿಗೆ ತುಂಬ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಅಂದರೆ ಫಸ್ಟ್ 3 months ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಕೆಲವರಿಗೆ ನಾರ್ಮಲಾಗಿ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ, ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಬಟ್ ಇದ್ರ ಮಧ್ಯದಲ್ಲಿ ನಾವು ಎಷ್ಟು ಚೆನ್ನಾಗಿ ಡಯಟ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸಿಂಪಲ್ ಒಂದು ಹಾಫ್ ಗ್ಲಾಸ್, ಕೆಲವರಿಗೆ ವಾಮಿಟ್ ಸೆನ್ಸೇಷನ್ ಇದ್ದರೆ ಕಮ್ಮಿ ನೀರು ಕುಡೀರಿ. ಕೆಲವರಿಗೆ ಏನು ವಾಮಿಟ್ ಸೆನ್ಸೇಷನ್ ಇಲ್ಲ, ನಾಸಿಯಾ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಗ್ಲಾಸು ಬಿಸಿ ನೀರು, ಒಗ್ರು ಬೆಚ್ಚಗಿನ ನೀರನ್ನ ಕುಡಿದು ಅದ್ರ ಜೊತೆಗೆ ಸ್ವಲ್ಪ ನಟ್ಸು, ಒಂದು 4 ಆಲ್ಮಂಡ್ಸು ಮತ್ತು 1-2 ವಾಲ್ನಟ್ನ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ತಿನ್ನಬೇಕು. ಕೆಲವರಿಗೆ ನೆನೆಸ ತಿನ್ನೋಕ್ಕಾಗಲ್ಲ ಅಂದರೆ ಬೇಕಾದರೆ ನೀವು ಒಣ ದ್ರಾಕ್ಷಿನೂ ಸಹ ನೆನೆಸ್ಬಿಟ್ಟು ಅಥವಾ ಹಸಿದನ್ನು ತಿನ್ಬೋದು. ಹಸಿ ಅಂದರೆ ಲೈಕ್ ಹಾಗೇನೆ ನೀಟಾಗಿ ವಾಶ್ ಮಾಡಿ ತಿನ್ಬೋದು. ಒಂದು 6 to 10 numbers ಅಷ್ಟೇ, ಅದಕ್ಕಿಂತ ಜಾಸ್ತಿನೂ ತಿನ್ನಬಾರ್ದು. ಇದಾದಮೇಲೆ ನೀವೊಂದು ಪುಟ್ಟದಾಗಿ ವಾಕಿಂಗ್ ಮಾಡ್ಕೊಬೋದು. 15 ನಿಮಿಷ ಮನೆ ಹತ್ರನೇ ನಿಮಗೆ ಗಾರ್ಡನ್ ಇದೆ, ಅಥವಾ ಒಂದು ಪ್ಯಾಸೇಜ್ ಇದೆ, ಅಥವಾ ಕೆಳಗಡೆ ಏನೋ ಕಾರ್ ಪಾರ್ಕಿಂಗ್ ಜಾಗ ಇದೆ ಅಂದರೆ ಎಲ್ಲಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ಸೇಫ್ ಅನಿಸುತ್ತೆ, ಅಲ್ಲೊಂದು 10 to 15 ನಿಮಿಷ ವಾಕಿಂಗ್ ಮಾಡಿ ಬಂದ ಮೇಲೆ ನೀವು ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. 8 to 9 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಈ ತಿಂಡಿಲಿ ಏನು ಮಾಡ್ಕೋಬೋದು, ಮನೇಲಿ ಏನಿರುತ್ತೆ ನಮಗೆ ಸೌತ್ ಇಂಡಿಯನ್ ಮೀಲ್ಸ್, ಇಡ್ಲಿ ಇರ್ಬೋದು, ಚಪಾತಿ ಇರ್ಬೋದು, ದೋಸೆ ಇರ್ಬೋದು, ಅವಲಕ್ಕಿ, ಉಪ್ಪಿಟ್ಟು, ಎಲ್ಲ ಥರದನ್ನು ನೀವು ಊಟಗಳನ್ನು ಮಾಡ್ಬೋದು. ಆದರೆ ಏನಂದರೆ ಅದ್ರ ಜೊತೆಗೆ ಸ್ವಲ್ಪ ನಾವು ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೊಟ್ಟೆ ಆ್ಯಡ್ ಮಾಡಿ, ವೆಜಿಟೇರಿಯನ್ ಆಗಿದ್ದರೆ ಕರ್ಡ್ ಅಥವಾ ಮೊಳಕೆ ಕಾಳುಗಳನ್ನು ಬೇಯಿಸಿ ತಿನ್ಕೋಬೇಕು, ಹಸಿ ತಿನ್ನಂಗಿಲ್ಲ. ಈ ಕೆಲವರು ಮೊಳಕೆ ಕಾಳನ್ನ ಹಸಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ನೀವು ಸ್ಟೀಮ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಅಥವಾ ಯಾವುದೇ ಕಾಳು ಬೆಳೆಗಳನ್ನು ನೀವು ತಗೋಬೋದು. ಅಥವಾ ಈಗ ಕಾಳು ಬೆಳೆ ತಗೊಳ್ಳೇಬೇಕು ಅನ್ನೋದಕ್ಕಿಂತ ಸಾಂಬಾರು ಇದೆ, ಇಡ್ಲಿ ಮಾಡಿರ್ತದೆ, ಬರೀ ಚಟ್ನಿ ತಿನ್ನೋದಕ್ಕಿಂತ ಅದ್ರ ಜೊತೆ ಒಂದು ಬೇಳೆ ಸಾಂಬಾರು ಅಥವಾ ತಿಳಿ ಸಾಂಬಾರು ಥರ ಮಾಡ್ಕೊಂಡು ತಗೊಂಡ್ರೆ ಅದರಲ್ಲೂ ಸಹ ಪ್ರೋಟೀನ್ ಇರುತ್ತೆ. ಸೊ ಇದು ಹೆಲ್ತಿಯಾಗಿ ತಿನ್ನಿ, ಬಟ್ ತುಂಬ ಹೆವಿಯಾಗೂ ತಿನ್ನೋಂಗಿಲ್ಲ. ಈಗ ಮುಂಚೆಲ್ಲ ನಾವು 4-5 ಇಡ್ಲಿ ತಿಂದ್ಬಿಟ್ಟು ಚೆನ್ನಾಗಿ ಓಡಾಡ್ತಾ ಇದ್ವಿ, ಬಟ್ ಇವಾಗ ಹಂಗೆ ಆಗಲ್ಲ. ಪ್ರೆಗ್ನೆನ್ಸಿ ಆದಮೇಲೆ ನೀವು 2 ಇಡ್ಲಿ ತಿಂದರೂ ನಿಮಗೆ ಅದು ಹೆವಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪನೇ ತಿನ್ನಬೇಕು. ಗ್ಯಾಪ್ ಕೊಟ್ಟು ಮತ್ತೆ ಮಧ್ಯದಲ್ಲಿ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ, ಮತ್ತೆ ಲಂಚು, ಮತ್ತೆ ಸಂಜೆ ಒಂದು ಈವ್ನಿಂಗ್ ಕಾಫಿನೋ ಸ್ನ್ಯಾಕ್ಸು ಈ ಥರ ನೀವು ತೊಗೊತಾ ಹೋದಾಗ ನಿಮಗೆ ಡೈಜೆಷನ್ ಈಸಿ ಆಗುತ್ತೆ. ಹೆವಿ ತಿಂದರೆ ಮತ್ತೆ ಇಂಡೈಜೆಷನ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಮತ್ತೆ ವಾಮಿಟ್ ಮಾಡಬೇಕು ಅಥವಾ ನಿಮಗೆ ಇರಿಟೇಷನ್ ಆಗ್ತಾ ಹೋಗ್ಬೋದು. ಈಗ ಬ್ರೇಕ್ಫಾಸ್ಟ್ ಆಯಿತು, ಮಾರ್ನಿಂಗ್ ವಾಟರ್ ಆಯಿತು, ವಾಕಿಂಗ್ ಆಯಿತು, ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಬೇಕಾದರೆ ಕೆಲವೊಂದ್ಸಲ ನಿಮಗೆ ತುಂಬ ಸುಸ್ತಾಗ್ತಾ ಇದೆ ಅಂದರೆ ಒಂದು 5 ನಿಮಿಷ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಮಾಡಿ. ನಿದ್ರೆ ಮಾಡಬೇಕಂತ ಇಲ್ಲ, ಬುಕ್ ಓದೋದಿರ್ಬೋದು, ಅದರ್ವೈಸ್ ನೀವು ಕೆಲವೊಂದು ಒಳ್ಳೆ ಮ್ಯೂಸಿಕ್ ಕೇಳೋದಿರ್ಬೋದು. ಏಕೆಂದರೆ ನಾವು ಎಷ್ಟು ಕಾಮಾಗಿರ್ತೀವಿ ಪ್ರೆಗ್ನೆನ್ಸಿಲಿ ಅಷ್ಟು ಒಳ್ಳೆಯದು. ಹಾಗಾಗಿ ಈ ಥರ ಯಾವುದಾದ್ರು ಒಂದು ಹಾಬಿನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ, ನಾವು ಯಾವತ್ತೂ ಮಾಡಿಲ್ಲ ಅಂದರೆ ಹೊಸದಾಗಿ ಏನಾದರೂ ಓದಿ ಕಲೀರಿ. ಅವಾಗ ಏನಾಗುತ್ತೆ ಅಂದರೆ ಅದು ನಿಮಗೆ ಮಗು ಮೇಲೂ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಮಗು ಬೆಳವಣಿಗೆನೂ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಊಟ, ಮಧ್ಯಾಹ್ನ ಊಟ ತುಂಬ ಹೆವಿಯಾಗೂ ಇರಬಾರ್ದು. ಹಂಗಂತ ಸುಮ್ಮನೆ ಏನೋ ಒಂದು ಮನೇಲಿರೋ ಅನ್ನ ಸಾಂಬಾರು ತಿನ್ನೋದಕ್ಕಿಂತ ಅದನ್ನು ಬ್ಯಾಲೆನ್ಸ್ಡ್ ಪ್ಲೇಟಾಗಿ ಮಾಡ್ಕೊಂಡು ತಿನ್ನಬೇಕು. ಆದಷ್ಟು ನಾನು ಹೇಳೋದು ರೈಸ್ ಇರಲಿ, ಚಪಾತಿ ಇರಲಿ, ಮುದ್ದೆ ಇರಲಿ, ಒಂದು ಮಾಡ್ರೇಟಾಗಿ ತಿಂದು ಅದ್ರ ಜೊತೆಗೆ ಒಳ್ಳೆ ಸೊಪ್ಪಿನ ಪಲ್ಯಗಳನ್ನು ತಿನ್ನಿ. ಏಕೆಂದರೆ ಸೊಪ್ಪಲ್ಲೆಲ್ಲ ನಿಮಗೆ ಐರನ್ ಅಂಶ ಇರುತ್ತೆ, ಕಬ್ಬಿಣದ ಅಂಶ ಇರುತ್ತೆ, ಫೋಲಿಕ್ ಆ್ಯಸಿಡ್ ಇರುತ್ತೆ. ಈಗ ಏನೇ ಟ್ಯಾಬ್ಲೆಟ್ ತೊಗೊಂಡ್ರು ನಾವು ಊಟದಲ್ಲಿ ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಪ್ರೋಟೀನಿಂಗ್ ಇನ್ಕ್ಲೂಡ್ ಮಾಡಿದಾಗ ಮಗು ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಆಯಾಸ ಅಥವಾ ಸುಸ್ತು ಆಗಲ್ಲ. ಅಂದರೆ ಅಮ್ಮಂದಿರಿಗೆ ನೀವು ಕಮ್ಮಿ ಊಟ ತಿಂದು ಸುಮ್ಮನೆ ಏನೋ ಒಂದು ಮಲ್ಕೊಳ್ಳೋದು, ನೀವು ರೂಟೀನ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ವೀಕ್ನೆಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮಗು ಗ್ರೋತು ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಈಗ ನಮ್ಮ ಕ್ಲೈಂಟಲ್ಲೇ ನಾವು ನೋಡ್ತೀವಿ, ಯಾರು ಪ್ರೋಟೀನ್ ತಗೊಳ್ಳಲ್ಲ
ಅಂಥವರಲ್ಲಿ ಮಗು ಬೆಳವಣಿಗೆ ಎಲ್ಲೋ ಒಂದು ಕಡೆ ವೀಕ್ ಅನಿಸುತ್ತೆ ಅಥವಾ ಪ್ರಾಪರ್ ವೆಯ್ಟ್ ಇರಲ್ಲ. ಡಾಕ್ಟರ್ಸ್ ಏನಂತ ಹೇಳ್ತಾರೆ ಅಂದರೆ, ಸೊ ನೀವು ವೆಯ್ಟ್ ಮಗು ಗೇನ್ ಆಗ್ತಾ ಇಲ್ಲ ಅಂತ ಅದು ಹೇಳ್ತಾರೆ. ಈಗ ಲಂಚ್ ಅಂತ ಬಂದಾಗ ನಾವು ಬ್ಯಾಲೆನ್ಸ್ ಡಯಟ್ ತೊಗೋಬೇಕಾಗತ್ತೆ. ಅಂದರೆ ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಅದನ್ನ ಸ್ವಲ್ಪ ತೊಗೊಂಡು ಅದ್ರ ಜೊತೆ ಜಾಸ್ತಿ ಪಲ್ಯಗಳನ್ನು ತೊಗೊಳ್ಳಿ. ಸೊಪ್ಪು ಆಗಿರ್ಬೋದು, ತರಕಾರಿ ಇರ್ಬೋದು, ಈ ಥರ ತಿಂದಾಗ ನಮಗೆ ಅದರಲ್ಲಿ ಫೈಬರ್ ಮತ್ತು ಕೆಲವೊಂದು ಮಿನರಲ್ಸ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್ ಇಂಥ ಒಂದು ನ್ಯೂಟ್ರಿಯೆಂಟ್ ನಮಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್. ಎಗೇನ್ ನೀವು ವೆಜಿಟೇರಿಯನ್ ಆಗಿದ್ರೆ ಬೇಳೆ ಕಾಳುಗಳನ್ನು ತಿನ್ಬೋದು, ಕರ್ಡ್ ತಿನ್ಬೋದು. ನಾನ್ ವೆಜಿಟೇರಿಯನ್ ಆಗಿದ್ರೆ ಪ್ರತಿದಿನ ನಾನ್ ವೆಜ್ ತಿನ್ಬೇಕಂತ ಏನಿಲ್ಲ. ಅದೇ ಮೊಟ್ಟೆ ಇರ್ಬೋದು ಅಥವಾ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಇಂಥ ತೊಗೊಂಡಾಗ ಮಗು ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಹಾಗೆ ತಾಯಿ ಆರೋಗ್ಯನೂ ಲೈಕ್ ನೀವು ಎನರ್ಜೆಟಿಕ್ ಆಗಿರ್ತಾ ಹೋಗುತ್ತೆ. ಮತ್ತು ಈಗ ಊಟ ಆಯಿತು, ಈವ್ನಿಂಗ್ ಏನು ಮಾಡ್ಬೋದು, 4 ಗಂಟೆ 5 ಗಂಟೆ ಹಾಗೆ ಮತ್ತೆ ನೀವು ಬೇಕಾದರೆ ಒಂದು ವಾಕಿಂಗ್ ಹೋಗಿ ಬರ್ಬೋದು, ಅಥವಾ ನೀವೇನೋ ತಿನ್ಕೊಂಡು ಸಹ ವಾಕಿಂಗ್ ಹೋಗೋದು ಸುಸ್ತಾಗುತ್ತೆ ಅಂದರೆ ಹಾಲು ಕುಡಿಯೋದು ಬೆಸ್ಟ್ ಆಪ್ಷನ್. 1 ಲೋಟ ಹಾಲು ಕುಡಿಬೋದು. ಬಟ್ ಹಾಲಿಗೆ ಏನೇನೋ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಮನೇಲೇ ಒಂದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್, ಹಂಗೆ ನಟ್ಸು ಸೀಡ್ಸ್ನೆಲ್ಲ ಹಾಕಿ ನೀವು ಪುಡಿ ಮಾಡಿಟ್ಕೊಂಡ್ರೆ ವೆರಿ ಸಿಂಪಲ್. ಒಂದು 1/4 kg ಆಲ್ಮಂಡ್ ನೀವು ಪರ್ಚೇಸ್ ಮಾಡಿ ಅದನ್ನ ಚಿಕ್ಕದಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಅದನ್ನ ನೀವು ಮನೇಲೇ ಬ್ಲೆಂಡ್ ಮಾಡ್ಕೊಳ್ಳಿ, ಮಿಕ್ಸಿ ಮಾಡಿಕೊಂಡು ಅದನ್ನು ಪ್ರತಿದಿನ 1 ಸ್ಪೂನ್ ನೀವು ಹಾಲಿಗೆ ಹಾಕ್ಕೊಂಡು ಕುಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಮನೇಲೇ ಆಲ್ಮಂಡ್ ಲೈಕ್ ಬಾದಾಮ್ ಮಿಲ್ಕ್ ಕುಡ್ದಂಗೆ ಆಗುತ್ತೆ. ಬಟ್ ಅಲ್ಲಿ ಯಾವ ಕೆಮಿಕಲ್ಸು ಸಹ ಇರಲ್ಲ. ಆ್ಯಂಡ್ ಪ್ರೋಟೀನು ನಿಮಗೆ ಒಂದು 8 to 9 ಗ್ರಾಮ್ ಬರೀ ಹಾಲಲ್ಲೇ ನಿಮಗೆ ಸಿಕ್ಬಿಡುತ್ತೆ ಪ್ರೋಟೀನು. ಕೆಲವ್ರಿಗೆ ಹಾಲು ಕುಡಿಯೋಕೆ ಇಷ್ಟ ಆಗಲ್ಲ, ಕೆಲವರಿಗೆ ಇಂಡೈಜೆಷನ್ ಆಗ್ತಾ ಇದೆ ಅಂದರೆ ಮನೇಲೆ ನೀವು ರೋಸ್ಟೆಡ್ ಮಖಾನ ಅಂತ ಮಾಡ್ಕೊಂಡು ತಿನ್ಬೋದು. ಅಥವಾ ನಾವು ಮಂಡಕ್ಕಿ ಅಂತ ಹೇಳ್ತೀವಿ, ಅದಕ್ಕೆ ನಾವು ಆ್ಯಕ್ಚುಲಿ ಚರ್ಮುರಿ ಹಾಗೆ ಸ್ವಲ್ಪ ಆನಿಯನ್ನು, ಟೊಮ್ಯಾಟೊ, ಕ್ಯಾರೋಟ್ ಅಥವಾ ಕೆಲವೊಂದು ಲೈಕ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ನೀವು ಅದನ್ನ ಬೇಲ್ ಥರ ಮಾಡ್ಕೊಂಡು ನೀವು ತಿನ್ಬೋದು. ಹೊಟ್ಟೆನೂ ತುಂಬುತ್ತೆ, ಹೆಲ್ತಿ ಆಗೋ ಇರುತ್ತೆ. ಅದು ಬಿಟ್ಟರೆ ರೋಸ್ಟೆಡ್ ಚೆನ್ನಾಗಿ ತಿನ್ಬೋದು. ಮಿಕ್ಸ್ಡ್ ಸೀಡ್ಸ್, ಮಿಕ್ಸ್ಡ್ ನಟ್ಸ್ ಸ್ವಲ್ಪ ಒಂದು ಮುಷ್ಟಿ ನೀವು ತಿಂದರೆ ಸಾಕು, ನಿಮಗೆ ಬೆಟರ್ ಅನಿಸ್ತಾ ಇರುತ್ತೆ. ಅಥವಾ ಇದೇನು ತುಂಬ ಹಶ್ವಾಗ್ತಾ ಇದೆ, ನಿಮಗೆ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂದರೆ ಬ್ರೇಕ್ಫಾಸ್ಟ್ನ ರಿಪೀಟ್ ಮಾಡ್ಬೋದು. ಈಗ 1 ಇಡ್ಲಿನೋ, ಒಂದು ಚಿಕ್ಕದಾಗ 1 ದೋಸೆನೋ, ಸ್ವಲ್ಪ ಅವಲಕ್ಕಿನೋ, ಒಂದು ಸ್ಮಾಲ್ ಅಮೌಂಟ್, ಒಂದು ಚಿಕ್ಕ ಮಕ್ಳಿಗೆ ನಾವು ಹೇಗೆ ಕೊಡ್ತೀವಲ್ಲ ಅಷ್ಟನ್ನು ತಿಂದು 1 ಲೋಟ ಹಾಲು. ಅಥವಾ ನೀವು ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ನಾನು ಹೇಳೋದು ಆದಷ್ಟು ಕಮ್ಮಿ ಮಾಡಿ ಅಥವಾ ನಿಲ್ಲಿಸ್ಬಿಡಿ. ಅಥವಾ ಬೇಕೇ ಬೇಕು ಅಂದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚಿಕ್ಕ ಅಮೌಂಟ್, ಒಂದು 50 ml 60 ml ತೊಗೊಂಡ್ರು ತಪ್ಪಿಲ್ಲ, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದು ಬೇಡ. ನೈಟ್ ಆದಷ್ಟು ಬೇಗ ಊಟ ಮಾಡಿ, ಅರ್ಲಿ ಡಿನ್ನರ್. ಒಂದು 8 ಗಂಟೆ ಒಳಗಡೆ ಊಟ ಮಾಡಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಲೇಟಾಗಿ ಊಟ ಮಾಡಿದಷ್ಟು ನಿಮಗೆ ನಿದ್ರೆ ಚೆನ್ನಾಗಿ ಬರಲ್ಲ. ನೈಟೆಲ್ಲ ಆಮೇಲೆ ನಿದ್ರೆ ಡಿಸ್ಟರ್ಬ್ ಆದರೆ ನೆಕ್ಸ್ಟ್ ದಿನ ನಿಮ್ಗೆ ಮತ್ತೆ ಎಷ್ಟೋ ಫ್ರೆಶ್ ಅಂತ ಅನ್ಸಲ್ಲ. ಹಾಗಾಗಿ ನೈಟ್ ಊಟನೂ ಅಷ್ಟೇ, ಕಿಚಡಿ ಇರ್ಬೋದು, ಪೊಂಗಲ್ ಇರ್ಬೋದು, ಅಥವಾ ಬಿಸಿಬೇಳೆ ಬಾತ್ ಇರ್ಬೋದು. ರೈಸ್ ಐಟಮೇ ತಿನ್ನಿ, ಚಪಾತಿಗಿಂತ ಇಲ್ಲ ಮುದ್ದೆ ಐಟಮ್ ತಿನ್ಕೊಳ್ಳಿ. ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಮತ್ತೆ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ, ಹೆವಿ ಅನ್ಸಲ್ಲ, ನಿದ್ರೆ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಮಿನಿಮಮ್ 2 hours ಗ್ಯಾಪ್ ಇರಲಿ ಊಟಕ್ಕೂ ಮತ್ತು ನಿಮ್ಮ ಮಲ್ಗೋ ಟೈಮಿಗೂ. ತುಂಬ ಲೇಟಾಗಿ ಮಲ್ಕೋಬೇಡಿ, 12 o'clock 1 o'clock ಹಂಗೆ. ಅಟ್ಲೀಸ್ಟ್ 10 ಗಂಟೆಯಿಂದ 11 ಗಂಟೆ ಒಳಗೆ ಮಲ್ಕೊಂಡು ಬೆಳಗಿನ ಜಾವ ಅಟ್ಲೀಸ್ಟ್ 7 ಗಂಟೆ ಒಳಗೆ ಎದ್ದು ನಿಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ. ಪ್ರೆಗ್ನೆನ್ಸಿ ಅನ್ನೋದು ಕೆಲವೊಂದು ಹೆಣ್ಮಕ್ಳು ನಾನು ನೋಡಿದಂಗೆ ಅದನ್ನ ಒಂದು ಪೇಷಂಟ್ ಥರ ಫೀಲ್ ಮಾಡ್ತಾರೆ. ಪ್ರೆಗ್ನೆನ್ಸಿ ಅಂದರೆ ಪೇಷಂಟ್ ಅಲ್ಲ, ನಿಮ್ಮ ಪ್ರತಿದಿನದ ಕೆಲಸನ ನೀವು ಮಾಡ್ಕೋಬೇಕು. ಅದನ್ನು ಮೈಂಡ್ ಫಿಕ್ಸ್ ಮಾಡ್ಕೊಬಿಡ್ಬೇಕು. ನಾವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ನಾವು ಪ್ರತಿದಿನದ ಕೆಲಸ ಮಾಡ್ತಾ ಇರಬೇಕು. ಹೌದು, ಒಂದೇನೋ ಒಂದು ಡಿಫ್ರೆನ್ಸ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಹಂಗಂತ ಅದನ್ನ ನಾವು ಸಿಕ್ಕಂತ ಒಂದೇ ಮೂಲೆಯಲ್ಲಿ ಕುತ್ಕೊಂಡು ಮಲಗೋದ್ಕಿಂತನೂ ಪ್ರತಿನಿತ್ಯದ ಕೆಲಸಗಳನ್ನ ನಾರ್ಮಲ್ ಆಗಿ ಮಾಡ್ಕೊಳ್ಳಿ. ಬಟ್ ಕೆಲವೊಂದು ಕಂಡೀಷನಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ನಾವೇ ಹೇಳ್ತೀವಿ ಬೆಡ್ ರೆಸ್ಟ್ ಮಾಡಬೇಕು ಅಂತ, ಬಟ್ ಎಲ್ಲರಿಗೂ ನಾನು ಹೇಳ್ದಲ್ಲ, ಕೆಲವೊಂದು ಕಾಂಪ್ಲಿಕೇಶನ್ಸ್ ಇದ್ದಾಗ ಹೌದು ನೀವು ರೆಸ್ಟ್ ಮಾಡಬೇಕು. ಬಟ್ ಆಕ್ಟಿವ್ ಆಗಿ ಮೆಂಟಲಿ ನೀವು ಆಕ್ಟಿವ್ ಆಗಿದೆಯಾ, ಆದಷ್ಟು ಓದೋದಿರ್ಬೋದು ಬುಕ್ಸ್ನ, ಅಥವಾ ಒಳ್ಳೆ ಮೂವೀಸ್ ನೋಡೋದಿರ್ಬೋದು, ಅಥವಾ ಒಳ್ಳೆ ಮ್ಯೂಸಿಕ್ ಕೇಳೋದಿರ್ಬೋದು, ಒಳ್ಳೆ ಊಟ ಮಾಡೋದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾಗ ನಮಗೇನು ಎಫೆಕ್ಟ್ ಆಗಲ್ಲ. ನೀವು ಚೆನ್ನಾಗೂ ಇದ್ದು ನೀವು ಒಳ್ಳೆ ರೊಟೀನ ಫಿಕ್ಸ್ ಮಾಡಿಲ್ಲ ಅಂದರೆ ಮಗು ಬೆಳವಣಿಗೆ ಡಿಫ್ರೆನ್ಸ್ ಆಗುತ್ತೆ, ನಿಮ್ಮ ಶಕ್ತಿಗಳಲ್ಲೂ ಕೊರತೆ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ರಿಕವರಿನೂ ಲೇಟಾಗಿ ಹೋಗ್ತಾ ಹೋಗುತ್ತೆ. ಏಕೆ 9 months ಅಪ್ ಟು ಡೆಲಿವರಿ ತನಕನೂ ನಾವೆಷ್ಟು ಫ್ರೆಶ್ ಆಗಿ ಕ್ಲೀನಾಗಿ ಮತ್ತು ಲೈಕ್ ಮ್ಯಾನೇಜ್ ಮಾಡ್ತೀವಿ ನಮ್ಮ ರೊಟೀನು, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಅಲ್ಲೇನಾದ್ರು ಚಿಕ್ಕ ಪುಟ್ಟ ಡೆಲಿವರಿ ಏನಾಗುತ್ತೆ ಅಂದರೆ ನಿಮಗೆ ಡೆಲಿವರಿ ಟೈಮಲ್ಲಿ ತುಂಬ ರಿಕವರಿಗೆ ಟೈಮ್ ತಗೊಳ್ತಾ ಹೋಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.